ಕಲಬುರಗಿ ಶಬ್ರ ಶ್ರೀ ಉಪಾಚಾರ್ಯರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರ 32ನೇ ಶ್ರಾವಣ ಮಾಸದ ತಪೋನುಷ್ಠಾನ. ಕಲಬುರಗಿ ಪಟ್ಟಣದಿಂದ ದಕ್ಷಿಣಕ್ಕೆ 15 ಕಿಲೋಮೀಟರ್ ಅಂತರದ ಜೇವರ್ಗಿ ರಸ್ತೆಯ ಪ್ರಕೃತಿಯ ಮಡಿಲಲ್ಲಿರುವ ಫರಹತಾಬಾದ ಕೇಸರಿ ಬೆಟ್ಟದಲ್ಲಿ 32ನೇ ಶ್ರಾವಣ ಮಾಸದ ತ್ರಿಕಾಲ ಇಷ್ಟಲಿಂಗ ಪೂಜಾ ತಪೋನುಷ್ಠಾನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 13/8/2026ರಿಂದ 12/9/2026ರವರೆಗೆ 1 ತಿಂಗಳ ನಿರಂತರ ಪೂಜಾನುಷ್ಠಾನ ನಡೆಯಲಿದೆ. ವಿಶೇಷವಾಗಿ ಈ ವರ್ಷ ಕೇಸರಿ ಬೆಟ್ಟದ ದ್ವಾದಶ ವರ್ಧಂತಿ ನಿಮಿತ್ತ ಭಕ್ತರಿಂದ 101 ತುಲಾಭಾರ ಸೇವೆಗಳು, ಪಾದಪೂಜೆ ಸೇವೆ, ದಾಸೋಹ ಸೇವೆಗಳು ನಡೆಯುತ್ತವೆ. ಪ್ರತಿ ಶ್ರಾವಣ ಸೋಮವಾರಕ್ಕೊಮ್ಮೆ ರಾಜೋಪಚಾರ ಮಹಾಪೂಜೆ ಸಾಮೂಹಿಕವಾಗಿ ನಡೆಯುತ್ತವೆ. ದಿನಾಂಕ 30/8/2026ರಂದು ಮಹಾರಾಷ್ಟ್ರ ರಾಜ್ಯದಿಂದ ಅತ್ಯಂತ ವೈಭವಪೂರ್ವಕವಾಗಿ ಪಾದಯಾತ್ರೆ ಕಲಬುರಗಿ ಮಹಾನಗರದ ಮಾರ್ಗವಾಗಿ ಕೇಸರಿ ಬೆಟ್ಟಕ್ಕೆ ಬರುತ್ತದೆ. ಸಾಂಬಸೀನಿ, ಶರಣಗೌಡ ಪಾಟೀಲ್, ಮಲ್ಲಿಕಾರ್ಜುನ ಶರ್ಮಾ, ಮಲ್ಲಿಕಾರ್ಜುನ ಸಾಮ್ರಾಟ್ ಸುದ್ದಿಗೋಷ್ಠಿ. ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ತಾಲೂಕಿನ ಫರತಾಬಾದ್ ಗ್ರಾಮದಲ್ಲಿರ್ತಕ್ಕಂಥ ಕೇಸರಿ ಬೆಟ್ಟದಲ್ಲಿ ಇದೇ ದಿನಾಂಕ 13/8/2026ರಿಂದ 12/9/2026ರವರೆಗೆ ಶ್ರಾವಣ ಮಾಸದ ನಿಮಿತ್ತವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿರುವುದರಿಂದ ಇದೇ ನಡುವಿನ ಸೋಮವಾರ ಅಂದರೆ 30/8/2026ರಂದು ಮಹಾರಾಷ್ಟ್ರ ರಾಜ್ಯದಿಂದ ಅನೇಕ ಸಾವಿರಾರು ಭಕ್ತರು ಕಲಬುರಗಿ ಮಹಾನಗರದಿಂದ ಜೇವರ್ಗಿ ಮತ್ತು ಫರತಾಬಾದ್ ಮಧ್ಯದಲ್ಲಿರ್ತಕ್ಕಂಥ ಕೇಸರಿ ಬೆಟ್ಟಕ್ಕೆ ಒಂದು ಪಾದಯಾತ್ರೆ ಮೂಲಕ ಆಗಮಿಸಿ ಅಲ್ಲಿ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಒಂದು ಪ್ರವಚನ ಕಾರ್ಯಕ್ರಮ ಮತ್ತು ಪೂಜಾನುಷ್ಠಾನದಲ್ಲಿ ಪಾಲ್ಗೊಳ್ಳುವುದರಿಂದ ಜೊತೆಗೆ ನಮ್ಮ ಜಿಲ್ಲೆಯ ಅನೇಕ ಭಾಗಗಳಿಂದ ಜೊತೆಗೆ ನಮ್ಮ ಕರ್ನಾಟಕದ ನಮ್ಮ ಆಂಧ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮಹಾರಾಷ್ಟ್ರದಿಂದ ಕೂಡ ಲಕ್ಷಾಂತರ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವುದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾಯಿದ್ದೀವಿ. ಡಾಕ್ಟರ್ ಶಿವಕುಮಾರ್ ಶರ್ಮಾ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೇಸರಿ ಬೆಟ್ಟ ಜೇವರ್ಗಿ ರಸ್ತೆ ಈ ಒಂದು ಮಹಾಮಠದಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ನಿಮಿತ್ತ ಒಂದು ಶ್ರಾವಣ ಮಾಸದ ಅನುಷ್ಠಾನ ಹಾಗೂ ಮಹಾಪೂಜಾ ಕಾರ್ಯಕ್ರಮ ಜರುಗ್ತಾ ಇದೆ. ಸಾವಿರಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದು, ಅದೇ ರೀತಿ ಇನ್ನೂ ಹಲವಾರು ಜನರು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿ ಅಂಥೇಳಿ ತಮ್ಮ ಮೂಲಕ ಆಹ್ವಾನ ಮಾಡುತ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ಭಾಗದ ಒಂದು ಮಹಾನ್ ನಡೆದಾಡುವ ದೇವರು ಶಟಸ್ಥಲ ಬ್ರಹ್ಮಿ ಬಾಲತಪಸ್ವಿ ಉಪಚಾರ ರತ್ನ ದ್ವಿತೀಯ ಸಾಂಬ ಶಿವಾಚಾರ್ಯರ ಒಂದು ಮಹಾಪೂಜಾ ಕಾರ್ಯಕ್ರಮ ಅದು ನೋಡೋಕ್ಕೆ ಹೆಂಗಿರ್ತದಪ್ಪ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ ಕೈಲಾಸದಾಗ ಕೂತು ಏನು ಪೂಜಾ ಲಿಂಗ ಪೂಜೆ ಮಾಡ್ಕೋಗತ್ತಾರೇನೋ ಅನ್ನುವಂಥ ಭಾವನೆ ಅಲ್ಲಿ ನೋಡಿದವ್ರಿಗೆಲ್ಲ ಬರ್ತದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಡುವಿನ ಸೋಮವಾರ ಅಂದರೆ ದಿನಾಂಕ 30ನೇ ತಾರೀಕು ನಡುವಿನ ಸೋಮವಾರಕ್ಕಿಂತಲೂ ಮುಂಚಿತವಾಗಿ ಒಂದು ದಿವಸ ಏನದ ನಿಟ್ಟೂರದಿಂದ ಪಾದಯಾತ್ರೆ ಮುಖಾಂತರ ಸಾವಿರಾರು ಜನ ಪಾದಯಾತ್ರೆ ಮುಖಾಂತರ ಕೇಸರಿ ಬೆಟ್ಟಕ್ಕೆ ಬರ್ತಾರೆ. ಅವರು ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗದಾಗ ಅವತ್ತಿನ ದಿವಸ ಲಾಹೋಟಿ ಕಲ್ಯಾಣ ಮಂಟಪದಾಗ ವಾಸ್ತವ್ಯ ಮಾಡಿ ರವಿವಾರ ದಿವಸ ಕಲಬುರಗಿ ನಗರದಾಗ ಎಲ್ಲರೂ ಕೂಡ ಪಾದಯಾತ್ರೆ ಮಾಡಿದ್ರೆ ಕೇಸರಿ ಬೆಟ್ಟಕ್ಕೆ ಹೋಗಿ ರಾತ್ರಿ ಅಲ್ಲಿ ವಾಸ್ತವ್ಯ ಮಾಡಿ ಬೆಳಗ್ಗೆ ಮಹಾಪೂಜೆ ನಡುವಿನ ಸೋಮವಾರದ ಮಹಾಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು
ತಮ್ಮ ಎಲ್ಲ ಒಂದು ವಿಶೇಷವಾದಂಥ ಆಶೀರ್ವಾದ ಪಡೆದು ತಮ್ಮ ಇದಕ್ಕೆ ಅವ್ರು ಹೋಗ್ತಾರೆ ಅಂತ ಹೇಳೋ ಮೂಲಕ, ಅದು ಅಲ್ಲದೆ ಈಗ ನಮ್ಮ ಶ್ರೀಮಠದಿಂದ ಅನೇಕ ಸಾಮಾಜಿಕ ಧಾರ್ಮಿಕ ಕೆಲಸಗಳು ಕೂಡ ನಡೀತಾ ಇವೆ. ಸಲಗರ ಗ್ರಾಮದಲ್ಲಿ ಉಚಿತವಾದ ಶಿಕ್ಷಣದೊಂದಿಗೆ, ಗೋಶಾಲೆಯದೊಂದಿಗೆ ಮತ್ತು ಅನೇಕ ವೃದ್ಧಾಶ್ರಮ, ಅನಾಥಾಶ್ರಮಗಳ ಕೂಡ ಶ್ರೀಮಠದ ಅಧೀನದಲ್ಲಿ ನಡೀತಾ ಇದೆ. ಪೂಜ್ಯರು ಈ ಒಂದು ಸಾಮಾಜಿಕ ಒಂದು ಕಳಕಳಿಯಿಂದ ಈ ಒಂದು ಸಮಾಜಕ್ಕೆ ಅನೇಕ ಕೊಡುಗೆಯನ್ನು ಕೊಡುವ ಮುಖಾಂತರ ತಮ್ಮ ಒಂದು ಆಶೀರ್ವಾದ ನೀಡ್ತಾ ಇದ್ದಾರೆ ಅಂಥೇಳಿ ಈ ಮೂಲಕ ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇನ್ನೊಮ್ಮೆ ತಮ್ಗೆ ಸ್ವಾಗತ ಮಾಡೋದೇನೆಂದರೆ, ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಂತೇಳಿ ತಮ್ಮ ಮೂಲಕ ಎಲ್ಲರಿಗೆ ಕಳಕಳಿಯಿಂದ ಕೇಳ್ಕೊತೇವೆ. ನನ್ನ ಹೆಸರು ಶಾಣಗೌಡ ಪಾಟೀಲ್ ಅಂತೇಳಿ. ನಮಸ್ಕಾರ. ಈ ಒಂದು ಮಾಧ್ಯಮ ಮುಖಾಂತರ ತಿಳಿಸೋದೇನಂತಂದ್ರೆ, ಕಲಬುರಗಿಯಿಂದ 15 ಕಿಲೋಮೀಟರ್ ಅಂತರದಲ್ಲಿರುವಂತಹ ಪ್ರತಾಪದ ಹತ್ತಿರ ಇರುವಂತಹ ಶ್ರೀ ಸಾಂಬ ಶಿವಯೋಗಿ ಶಿವಾಚಾರ್ಯ ಹಿರೇಮಠದಲ್ಲಿ ಅದ್ಭುತವಾಗಿ ಪ್ರತಿ ಸೋಮವಾರ ಹೆಂಗೆ ಶ್ರಾವಣ ಮಾಸದ ಪ್ರತಿ ಸೋಮವಾರದಂದು ಇಷ್ಟಲಿಂಗ ಮಹಾಪೂಜೆ ನೆರವೇರಿಸ್ಕೊಂಡು ಬರ್ತಾಯಿದ್ದಾರೆ. ಯಾಕೆ ಈ ಇಷ್ಟಲಿಂಗ ಪೂಜೆಯನ್ನು ಎಲ್ರಿಗೂ ತೋರಿಸ್ಬೇಕು ಎನ್ನೋ ನಿಟ್ಟಿನಾಗ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗ್ಯದ. ಯಾಕಂತಂದ್ರೆ ಈಗಿನ ಒಂದು ಸಮಾಜದಲ್ಲಿ ಹೇಗಿದೆ ಅಂತಂತಂದ್ರೆ, ಎಲ್ಲರೂ ಕೂಡ ಈ ಮೊಬೈಲ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಏನಪ್ಪ ಅಂದ್ರೆ ಅದರಲ್ಲಿ ತಲ್ಲೀನರಾಗ್ಯಾರ. ಹಾಗಾಗಿ ಅವರು ಭಾಳಷ್ಟು ಜನ ಈ ಥರ ಮಾನಸಿಕ ಖಿನ್ನತೆಗೆ ಒಳಗಾಗ್ಲಿಕ್ಕತ್ತಾರ, ಭಾಳಷ್ಟು ಒಳಜಗಳ ನಡಲಿಕ್ಕತ್ತವ. ಹಾಗಾಗಿ ಅವರೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಬದುಕು ಕಟ್ಕೋಬೇಕು, ಸಾಂಸ್ಕೃತಿಕವಾಗಿ ಒಳ್ಳೆಯ ರೀತಿಯಲ್ಲಿ ಇರಬೇಕು ಎನ್ನೋ ನಿಟ್ಟಿನಾಗ ಎಲ್ಲರೂ ಕೂಡ ಈ ಏನು ಇಷ್ಟಲಿಂಗ ಮಹಾಪೂಜೆಯಲ್ಲಿ ಏನಪ್ಪ ಅಂದ್ರೆ ಪಾಲ್ಗೊಂಡ್ರು ಅಂತಂತಂದ್ರೆ ಅವರು ಮಾನಸಿಕವಾಗಿ, ಆಮೇಲೆ ಒಂದು ಆರ್ಥಿಕವಾಗಿ ಸಬಲೀಕರಣ ಆಗ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ರೀತಿ ಅನೇಕ ಭಕ್ತರು ಕೂಡ ಹೇಳ್ತಿರ್ತಾರೆ, ನಾವು ಮಠಕ್ಕೆ ಬಂದೀವಂತ ಭಾಳ ಶಾಂತಿ ಸಿಗ್ತದೆ ಅಂತೇಳಿ. ಅದೇ ರೀತಿ ಎಲ್ಲರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ, ಕಲಬುರಗಿ ಭಾಗದ ಅನೇಕ ಜನರು ಕೂಡ ಈ ಶಾಂತಿಯಿಂದ ತಾವು ಕೂಡ ಪಾಲ್ಗೊಂಡು ತಮ್ಮ ಸಂಸಾರ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕು ಕಟ್ಕೋಬೇಕು ನಿಟ್ಟಿನಾಗ ಶ್ರೀ ದ್ವಿತೀಯ ಸಾಂಬಶಿವಯೋಗಿ ಶಿವಾಚಾರ್ಯರು ಅದ್ಭುತವಾಗಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಭವ್ಯವಾದ ಇಷ್ಟಲಿಂಗ ಮಹಾಪೂಜೆ ಎಲ್ಲದ ಅಂತ ಕೇಳಿದ್ರೆ ಅದು ಕೇಸರಿ ಬೆಟ್ಟದಲ್ಲದ. ಆ ಕೇಸರಿ ಬೆಟ್ಟದಲ್ಲಿ ನಡೀತಿರುವಂತಹ ಒಂದು ಇಷ್ಟಲಿಂಗ ಮಹಾಪೂಜೆಯಲ್ಲಿ ಕಲಬುರಗಿ ಭಾಗದ ಅನೇಕರು ಎಲ್ಲರೂ ಕೂಡ ಪಾಲ್ಗೊಂಡು ಒಳ್ಳೆಯ ರೀತಿಯಲ್ಲಿ ತಾವು ಕೂಡ ತಲ್ಲೀನರಾಗಬೇಕು ಎನ್ನುವ ನಿಟ್ಟಿನಾಗ ನಾವೊಂದು ಪತ್ರಿಕಾ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಮಲ್ಲಿಕಾರ್ಜುನ ಸಾಮ್ರಾಟ್. ನಮಸ್ಕಾರ.